ಹಲೋ ವ್ಯೂವರ್ಸ್, ವೆಲ್ಕಮ್ ಟು PSYTI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಪವರ್ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ 6th ಕ್ಲಾಸನ್ನು ನೋಡೋಣ. ಈ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಬಂದು UJT ಅಂತ ಹೇಳ್ತೀವಿ, ಯೂನಿಟ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಇದು ಬಂದು ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಚಾಪ್ಟರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಹಾಗೂ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗಿರುತ್ತೆ. ಸೊ ಇನ್ನು ನಾವು ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು UJT, ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ UJT, ವರ್ಕಿಂಗ್ ಆಫ್ UJT ಬೇಸಿಕ್ ಸರ್ಕ್ಯೂಟ್ ಅಂಡ್ ಅಡ್ವಾಂಟೇಜಸ್ ಅಂಡ್ ಅಪ್ಲಿಕೇಶನ್ಸ್ ಆಫ್ UJT. ಸೊ ಈ ಒಂದು ವಿಡಿಯೋಲಿ ನಾವು ಈ 4 ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಇಂಟ್ರೊಡಕ್ಷನ್ ಆಫ್ UJT. ಸೊ UJT ಅಂದರೆ ಏನು? ಸೊ UJT ಅಂದರೆ ಯೂನಿಟ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಲಾಂಗ್ ಫಾರ್ಮ್ ಅಂತ ಹೇಳ್ತೀವಿ. ಈಸ್ ಆಲ್ಸೋ ನೋನ್ ಆಸ್ ಡಬಲ್ ಬೇಸ್ ಡಯೋಡ್ ಬಿಕಾಸ್ ಇಟ್ ಈಸ್ ಅ 2-layered 3 ಟರ್ಮಿನಲ್ ಸಾಲಿಡ್ ಸ್ಟೇಟ್ ಸ್ವಿಚಿಂಗ್ ಡಿವೈಸ್. ಸೊ ಇದನ್ನ ಸ್ವಿಚಿಂಗ್ ಡಿವೈಸ್ ಆಗಿ ಬಳಕೆ ಮಾಡ್ತೀವಿ. ಇದನ್ನ ಏನಂತ ಕರಿತೀವಿ? ಡಬಲ್ ಬೇಸ್ ಡಯೋಡ್ ಅಂತ ಹೇಳ್ತೀವಿ. ಸೊ ಯಾಕೆ ಅಂತಂದ್ರೆ ಇದರಲ್ಲಿ 2 ಲೇಯರ್ ಇರ್ತವೆ, 3 ಟರ್ಮಿನಲ್ ಇರ್ತವೆ ಇರೋದ್ರಿಂದ ನಮ್ಗೆ ಇದಕ್ಕೆ ಏನಂತ ಕರಿತೀವಿ? ಡಬಲ್ ಬೇಸ್ ಡಯೋಡ್ ಅಂತ ಕರಿತೀವಿ. ಸೊ ಇಟ್ ಹ್ಯಾಸ್ ಓನ್ಲಿ ಒನ್ ಜಂಕ್ಷನ್, ಸೊ ಇಟ್ ಈಸ್ ಕಾಲ್ಡ್ ಆಸ್ ಯೂನಿ ಜಂಕ್ಷನ್ ಡಿವೈಸ್. ಸೊ ಇದನ್ನ ಯೂನಿ ಜಂಕ್ಷನ್ ಡಿವೈಸ್ ಅಂತಾನು ಕರಿತೀವಿ. ಯಾಕೆ ಅಂತಂದ್ರೆ ಓನ್ಲಿ 1 PN ಜಂಕ್ಷನ್ ಇರುತ್ತೆ ಇದರಲ್ಲಿ. ದ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ದಿಸ್ ಡಿವೈಸ್ is such that when it is triggered, the emitter current increases until it is restricted by an emitter power supply. ಇದಕ್ಕೆ ಒಂದು ಯೂನಿಕ್ ಫೀಚರ್ ಇದೆ, ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದೆ. ಅದು ಏನು ಅಂತಂದ್ರೆ, ಯಾವಾಗಾದ್ರೆ ಆ ಡಿವೈಸ್ ಅನ್ನ ನಾವು ಟ್ರಿಗರ್ ಮಾಡ್ತೀವಿ, ಅದರಲ್ಲಿ ಎಮಿಟರ್ ಕರೆಂಟ್ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ. ಯಾವಾಗ ತನಕ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ, ಎಮಿಟರ್ ಪವರ್ ಸಪ್ಲೈ ಇಂದ ನಾವೇನ್ ಎಮಿಟರ್ಗೆ ಪವರ್ ಸಪ್ಲೈ ಕೊಟ್ಟಿದೀವಿ ಆ ಸಪ್ಲೈ ಇಂದ ರಿಸ್ಟ್ರಿಕ್ಟ್ ಮಾಡೋ ತನಕನೂ, ಆ ಒಂದು ಸಪ್ಲೈ ನಾವು ಆಫ್ ಮಾಡೋದು ಅಥವಾ ಕಡಿಮೆ ಮಾಡೋ ತನಕನೂ ಎಮಿಟರ್ ಕರೆಂಟ್ ಇನ್ಕ್ರೀಸ್ ಆಗ್ಕೊಂತಾನೆ ಹೋಗ್ತದೆ ಒಂದ್ಸತಿ ಈ ಡಿವೈಸ್ ಟ್ರಿಗರ್ ಆಗಿದ್ಮೇಲೆ. ಇದು ಒಂದು UJTಗೆ ಇರುವಂತಹ ಯೂನಿಕ್ ಫೀಚರ್ ಅಂತಾನೆ ಹೇಳ್ಬೋದು. Owing to its low cost, it can be used in a wide range of applications including oscillators, pulse generators and trigger circuits, etc. It is a low power absorbing device and can be operated under normal conditions. ಸೊ ಏನ್ ಹೇಳ್ತಾ ಇದಾರೆ, ಇದ್ರ ಲೋ ಕಾಸ್ಟ್ ಅಂದ್ರೆ ತುಂಬಾ ಕಡಿಮೆ ಕಾಸ್ಟಿಗೆ ಸಿಗುತ್ತೆ. ಅದಕ್ಕಾಗಿ ಇದಕ್ಕೆ ತುಂಬಾ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಇದೆ. ಬೇಸಿಕ್ ಆಗಿ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಅಲ್ಲಿ ಕೆಲವೊಂದು ನಾವು ಹೇಳ್ಕೋಬೇಕು ಅಂತಂದ್ರೆ, ಆಸಿಲೇಟರ್ಸ್ ಅಲ್ಲಿ, ಪಲ್ಸ್ ಜನರೇಟರ್ಸ್ ಅಲ್ಲಿ ಹಾಗೂ ಟ್ರಿಗರ್ ಸರ್ಕ್ಯೂಟ್ಸ್ ಅಲ್ಲಿ ಇದನ್ನ ಸ್ವಿಚಿಂಗ್ ಡಿವೈಸ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಇದು ತುಂಬಾ ಕಡಿಮೆ ಪವರ್ ಅಬ್ಸಾರ್ಬಿಂಗ್ ಡಿವೈಸ್. ಕಡಿಮೆ ಕರೆಂಟ್ ಕನ್ಸಪ್ಷನ್, ಪವರ್ ಕನ್ಸಪ್ಷನ್ ಬಹಳ ಕಡಿಮೆ ಇರುತ್ತೆ. ಆದ ಕಾರಣ ಇದನ್ನ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ನಾವು ಆಪರೇಟ್ ಮಾಡಬಹುದು. ಸೊ ನೋಡ್ರಿ, ಈ ರೀತಿಯಾಗಿ ಇದ್ರ ಕನ್ಸ್ಟ್ರಕ್ಷನ್ ಇರುತ್ತೆ, ಈ ರೀತಿ ಕಾಣುತ್ತೆ. ಏನು ನಾವು ಡಿವೈಸ್ ತಗೊಳಕ್ ಹೋಗಿದ್ದಾಗನ ಗೊತ್ತಾಗ್ಬೇಕು ಅಂದ್ರೆ, ಸೊ ಈ ರೀತಿ ಒಂದು ನಾರ್ಮಲ್ ಟ್ರಾನ್ಸಿಸ್ಟರ್ ಹೇಗಿರುತ್ತೆ ಅದೇ ರೀತಿ ಇರುತ್ತೆ. ಬಟ್ ಬೇಸ್ಡ್ ಆನ್ ನಂಬರ್, ಅದ್ರ ಮೇಲೆ ಇರುವಂತಹ ನಂಬರ್ ನಾವು ಐಡೆಂಟಿಫೈ ಮಾಡಬೇಕು. ಸೊ ನೆಕ್ಸ್ಟ್, unijunction transistor construction. So as it is implied in its name, it consists of a single PN junction. It is made with silicon and its N region is kept larger than the P region. ಸೊ ಏನ್ ಹೇಳ್ತಾ ಇದ್ರೆ, ಅದರ ಹೆಸರಲ್ಲೇ ನಮಗೆ ಗೊತ್ತಾಗುತ್ತೆ. ಯೂನಿಟ್ ಜಂಕ್ಷನ್ ಅಂತಂದ್ರೆ ಅದರಲ್ಲಿ ಒಂದೇ ಒಂದು ಸಿಂಗಲ್ PN ಜಂಕ್ಷನ್ ಇದೆ ಅಂತ ಹೇಳಿ ಅರ್ಥ. ಅಂಡ್ ಅದನ್ನ ಬಂದು ಸಿಲಿಕಾನ್ ಮೆಟೀರಿಯಲ್ ಇಂದ ತಯಾರು ಮಾಡ್ತಾರೆ. ಅಂಡ್ N ರೀಜನ್ ಏನಿರುತ್ತೆ ಅದು P ರೀಜನ್ಗಿಂತ ತುಂಬಾ ದೊಡ್ಡದಾಗಿ ಇಟ್ಟಿರ್ತಾರೆ. ಅಂದ್ರೆ ಒಂದು ಸಿಲಿಕಾನ್ ಬಾರ್, N ಟೈಪ್ ಸಿಲಿಕಾನ್ ಬಾರ್ ಅನ್ನ ತಗೊಂಡು ಅದರಲ್ಲಿ P ರೀಜನ್ ಅನ್ನ ಡೋಪ್ ಮಾಡ್ತಾರೆ. ಸೊ 2 leads are connected to the N region. N region ಗೆ 2 leads ಕನೆಕ್ಟ್ ಮಾಡ್ತಾರೆ.
These two terminals are called as base 1 and base 2. N region ಗೆ ಕನೆಕ್ಟ್ ಮಾಡಿರುವಂತಹ ಎರಡು ಟರ್ಮಿನಲ್ಸ್ ಬೇಸ್ 1 ಮತ್ತೆ ಬೇಸ್ 2 ಅಂತ ಕರಿತೀವಿ ನಾವು. ಸೊ ಪಿ ರೀಜನ್ ಇಸ್ ಕಾಲ್ಡ್ ಎಮಿಟರ್. ಇನ್ ಡೋಪಿಂಗ್ ಮಾಡಿರ್ತಾರೆ ಪಿ ಟೈಪ್ ಮೆಟೀರಿಯಲ್ ಅನ್ನ, ಆ ಒಂದು ರೀಜನ್ ಅಲ್ಲಿ ನಮಗೆ ಒಂದು ಲೆಡ್ ಅನ್ನ ಹೊರತಾಗಿದ್ದಾರೆ, ಅದನ್ನ ನಾವು ಎಮಿಟರ್ ಅಂತ ಹೇಳ್ತೀವಿ. The resistance between the two bases is about 5000 to 10,000 ohms. ಬೇಸ್ 1 ಮತ್ತೆ ಬೇಸ್ 2 ಅಲ್ಲಿ ಈ ಎರಡು ಬೇಸ್ಗಳ ಮಧ್ಯದಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಬಂದು 5000 ಇಂದ ಹಿಡಿದು 10,000 ohms ತನಕನೂ ಇರುತ್ತೆ. ಸೊ ಇದ್ರ ಸಿಂಬಲ್ ನೋಡ್ರಿ ಈ ರೀತಿ ಇರುತ್ತೆ. ಬೇಸಿಕ್ ಆಗಿ ನಮಗೆ ಯೂನಿ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂದ್ರೆ UJT ಬಂದು 2N2646 ಅಂತ ಹೇಳಿ ಒಂದು ಆಕಾರ ಕೊಡ್ತಾರೆ, ಅದಕ್ಕೆ ಅದ್ರ ಮೇಲೆ ಪಿನ್ ನಂಬರ್ ಇದಿರುತ್ತೆ ಅಂಡ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳ್ಬೋದು. ಅಂಡ್ ಇದರಲ್ಲಿ ನೋಡ್ರಿ ಈ ರೀತಿ ನಮಗೆ ನಾಚ್ ಇರುತ್ತೆ ಒಂದು, ನಾವು ಟ್ರಾನ್ಸಿಸ್ಟರ್ ಯಾವ ರೀತಿ ಆದ್ರೆ ನೋಡ್ತೀವಿ, ಈ ನಾಚ್ ಇಂದ ರೈಟ್ ಟು ಲೆಫ್ಟ್ ನೀವು ಬಂದಾಗ ಇದು ಫಸ್ಟ್ ಎಮಿಟರ್ ಅಂಡ್ ಎರಡನೇದು ಬಂದು ಬೇಸ್ 2, ಮೂರನೇದು ಬಂದು ಬೇಸ್ 1. ಈ ರೀತಿ ಮೂರೂ ನಮಗೆ ಐಡೆಂಟಿಫೈ ಮಾಡಬಹುದು ಲೆಟ್ಸ್. ಸೊ ಇನ್ನು ಇಲ್ಲಿ ನೋಡ್ರಿ, ಇಲ್ಲಿ ಎನ್ ರೀಜನ್ ದೊಡ್ಡದು ಎನ್ ಬಾರ್ ತಗೊಂಡು ಪಿ ಟೈಪ್ ಅನ್ನ ಡೋಪ್ ಮಾಡಿದ್ದಾರೆ ಇಲ್ಲಿ ಎಮಿಟರ್, ಅಂಡ್ ಎನ್ ಟೈಪಿಗೆ ಎರಡು ಸೈಡ್ ನಮಗೆ ಬೇಸ್ 1 ಮತ್ತೆ ಬೇಸ್ 2 ಅನ್ನ ಕನೆಕ್ಟ್ ಮಾಡಿದ್ದಾರೆ ಲೆಟ್ಸ್ ಅನ್ನ. ಸೊ ಎರಡು ಬೇಸ್ಗಳ ಮಧ್ಯದಲ್ಲಿ ಎಷ್ಟಿರುತ್ತೆ ರೆಸಿಸ್ಟೆನ್ಸ್, 5000 to 10,000 ohms ತನಕನೂ ಇರುತ್ತೆ. ಸೊ ನೆಕ್ಸ್ಟ್ ಬಂದು ವರ್ಕಿಂಗ್ ಆಫ್ UJT ಸರ್ಕ್ಯೂಟ್. ಸಿಂಪಲ್ ಆಗಿ ಒಂದು UJT ಸರ್ಕ್ಯೂಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇನ್ ಅ ಕಾಮನ್ ಟೈಪ್ ಆಫ್ ಸರ್ಕ್ಯೂಟ್, ಬೇಸ್ 1 is grounded and a positive signal is applied to base 2. ನೋಡ್ರಿ ಇಲ್ಲಿ ಬೇಸ್ 1 ಒಂದು ನಾರ್ಮಲ್ ಸಿಂಪಲ್ ಆಗಿ UJT ನ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತಹ ಸರ್ಕ್ಯೂಟ್ ಅಲ್ಲಿ ಬೇಸ್ 1 ಅನ್ನ ಗ್ರೌಂಡ್ ಮಾಡ್ತೀವಿ ಹಾಗೂ ಬೇಸ್ 2 ಅಲ್ಲಿ ಪಾಸಿಟಿವ್ ಸಿಗ್ನಲ್ ಅನ್ನ ಅಪ್ಲೈ ಮಾಡ್ತೀವಿ. The N region acts as a voltage divider so long as the magnitude current in the emitter region is 0. ಸೊ ಇಲ್ಲಿ ಏನಾಗುತ್ತೆ, ದೊಡ್ಡದಾಗಿರುವಂತಹ ಎನ್ ರೀಜನ್ ಹೇಗೆ ವರ್ಕ್ ಆಗುತ್ತೆ, ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಆಗಿ ವರ್ಕ್ ಆಗುತ್ತೆ. ನಮಗೆ ಯಾವಾಗ ತನಕ ಅದು ಆ ರೀತಿ ವರ್ಕ್ ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎಮಿಟರ್ ಕರೆಂಟ್, ಎಮಿಟರ್ ರೀಜನ್ ಅಲ್ಲಿ ಇರುವಂತಹ ಕರೆಂಟಿನ ಮ್ಯಾಗ್ನಿಟ್ಯೂಡ್ ಅಂಟಿಲ್ 0 ಇದ್ದವಾಗ ತನಕನೂ ಎನ್ ರೀಜನ್ ಬಂದು ನಮಗೆ ಹೇಗೆ ವರ್ಕ್ ಆಗುತ್ತೆ, ವೋಲ್ಟೇಜ್ ಡಿವೈಡರ್ ಆಗಿ ವರ್ಕ್ ಆಗುತ್ತೆ. ಸೊ ಹೆನ್ಸ್ a positive potential is maintained on the junction. So if the magnitude of emitter voltage is lesser than the voltage present on the base, the transistor will remain in the reverse bias state. ಸೊ ಏನ್ ಹೇಳ್ತಾ ಇದ್ದಾರೆ, ಈ ಕಾರಣ ಅಂದ್ರೆ ನಮ್ಗೆ ಯಾವ ಕಾರಣ, ಎನ್ ರೀಜನ್ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಆಗಿ ವರ್ಕ್ ಆಗುವುದ್ರ ಕಾರಣ ನಮ್ಗೆ ಇಲ್ಲಿ ಏನಾಗುತ್ತೆ, ಈ PN ಜಂಕ್ಷನ್ ಹತ್ರ ನಮಗೆ ಪಾಸಿಟಿವ್ ಪೊಟೆನ್ಷಿಯಲ್ ಮೇಂಟೈನ್ ಆಗುತ್ತೆ. ಸೊ ಇವಾಗ ಎಮಿಟರ್ ವೋಲ್ಟೇಜಿನ ಮ್ಯಾಗ್ನಿಟ್ಯೂಡ್ ಏನಿದೆ ಅದು ಯಾವಾಗ ತನಕ ಕಡಿಮೆ ಇರುತ್ತೆ ಅಂತಂದ್ರೆ, ಬೇಸ್ ಹತ್ರ ಇರುವಂತಹ ವೋಲ್ಟೇಜ್ ಎಮಿಟರ್ ವೋಲ್ಟೇಜ್ಗಿಂತ ಕಡಿಮೆ ಇದ್ದಷ್ಟೊತ್ತು ನಮ್ಗೆ ಏನಾಗತ್ತೆ, ಟ್ರಾನ್ಸಿಸ್ಟರ್ ಬಂದು ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ಇರುತ್ತೆ. So see here, if the magnitude of emitter ಅಲ್ಲಿರುವಂತಹ ವೋಲ್ಟೇಜ್ ನಮಗೆ ಬೇಸ್ ಅಲ್ಲಿರುವಂತಹ ವೋಲ್ಟೇಜ್ಗಿಂತ ಕಡಿಮೆ ಇತ್ತು ಅಂತಂದವಾಗ, at that condition, until ಆ ಕಂಡೀಷನ್ ಅಲ್ಲಿ ಇರೋ ತನಕನೂ ನಮಗೆ ಟ್ರಾನ್ಸಿಸ್ಟರ್ ಏನಾಗುತ್ತೆ, ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಸಿಂಪಲ್ ಆಗಿ ಇಲ್ಲಿದೆ ನೋಡ್ರಿ, ಕನ್ಸ್ಟ್ರಕ್ಷನ್ ಇನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. PN ಜಂಕ್ಷನ್ ಇಲ್ಲಿ, ಅಂಡ್ ಇದು ಬಂದು ಎನ್ ಸಿಲಿಕಾನ್ ಬಾರ್ ಎಮಿಟರ್, ಪಿ ಟೈಪ್ ಮೆಟೀರಿಯಲ್ಗೆ ಎಮಿಟರ್ ಅನ್ನ ಕನೆಕ್ಟ್ ಮಾಡಿದ್ದಾರೆ, ಅಂಡ್ ಬೇಸ್ 2 ಟರ್ಮಿನಲ್ ಅಂಡ್ ಬೇಸ್ 1 ಟರ್ಮಿನಲ್, ಎನ್ ಬಾರಿಗೆ ಎರಡು ಕಡೆ ಬೇಸ್ 1 ಅಂಡ್ ಬೇಸ್ 2 ತೆಗೆದಿದ್ದಾರೆ. ಸೊ ಸಿಸ್ಟಮೆಟಿಕ್ ಅಥವಾ ಸ್ಕಿಮ್ಯಾಟಿಕ್ ಸಿಂಬಲ್ ಅಂತ ಹೇಳ್ತೀವಿ ಯೂನಿ ಜಂಕ್ಷನ್ ಟ್ರಾನ್ಸಿಸ್ಟರ್ದು.
ಸ್ಕಿಮ್ಯಾಟಿಕ್ ಸಿಂಬಲ್ ನಮಗೆ ಸರ್ಕ್ಯೂಟ್ ಅಲ್ಲಿ ನಾವು ಹಾಕಬೇಕಾದ್ರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಏನಾಗಿದೆ ನಿಮಗೆ ಫಸ್ಟ್ ಇಂದ ನಿಮ್ಗೆ ಏನು ಅರ್ಥ ಆಗಿದೆ, ಯಾವಾಗ ತನಕ ನಾರ್ಮಲ್ ಆಗಿ UJT ನಾವು ಸಿಂಪಲ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಬೇಸ್ 1 ಅನ್ನ ಯಾವಾಗಲೂ ಗ್ರೌಂಡ್ ಮಾಡ್ತೀವಿ ಅಂಡ್ ಬೇಸ್ 2 ಅನ್ನ ಪಾಸಿಟಿವ್ ಸಪ್ಲೈ ಮಾಡ್ತೀವಿ. ಬೇಸ್ 2ಗೆ ಪಾಸಿಟಿವ್ ಸಿಗ್ನಲ್ ಅನ್ನ ಸಪ್ಲೈ ಮಾಡ್ತೀವಿ. ಹಾಗೂ ಎನ್ ರೀಜನ್ ಯಾವಾಗ ತನಕ ಆದ್ರೆ ಎಮಿಟರ್ ಕರೆಂಟ್ ಅಲ್ಲಿ, ಈ ಎಮಿಟರ್ ಕರೆಂಟ್ ಏನಿದೆ ಪಿ ಟೈಪ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಮಿಟರ್ ಕರೆಂಟ್ 0 ಇರೋ ತನಕನೂ, ಈ ಒಂದು ಎಮಿಟರ್ ರೀಜನ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎಮಿಟರ್ ಕರೆಂಟ್ 0 ಇರೋ ತನಕನೂ ನಮ್ಗೆ ಏನಾಗುತ್ತೆ, ಎನ್ ಚಾನಲ್ ಏನಿದೆ ಅಲ್ಲ ಅದು ವೋಲ್ಟೇಜ್ ಡಿವೈಡರ್ ಆಗಿ ವರ್ಕ್ ಆಗುತ್ತೆ. ಅದಕ್ಕಾಗಿ ನಮ್ಗೆ ಈ ಪಿ ಎನ್ ರೀಜನ್ ಜಂಕ್ಷನ್ ಏನಿದೆ ಅಲ್ಲ, ಈ ಜಂಕ್ಷನ್ ಹತ್ರ ನಮ್ಗೆ ಪಾಸಿಟಿವ್ ಪೊಟೆನ್ಷಿಯಲ್ ಮೇಂಟೈನ್ ಆಗುತ್ತೆ. ವೋಲ್ಟೇಜ್ ಡಿವೈಡರ್ ಆಗಿ ಆ ಎನ್ ರೀಜನ್ ವರ್ಕ್ ಆಗೋದ್ರಿಂದ ಇಲ್ಲಿ ಪಾಸಿಟಿವ್ ಪೊಟೆನ್ಷಿಯಲ್ ಮೇಂಟೈನ್ ಆಗುತ್ತೆ. ಸೊ ಇವಾಗ ಎಮಿಟರ್ ವೋಲ್ಟೇಜ್ ಯಾವಾಗ ತನಕ ಕಡಿಮೆ ಇರುತ್ತೋ, ಈ ಒಂದು ಬೇಸ್ ಅಲ್ಲಿ ನಾವು ಸಪ್ಲೈ ಮಾಡಿರುವಂತಹ ಪಾಸಿಟಿವ್ ವೋಲ್ಟೇಜ್ಗಿಂತ ಯಾವಾಗ ತನಕ ಎಮಿಟರ್ ವೋಲ್ಟೇಜ್ ಕಡಿಮೆ ಇರುತ್ತೋ ಆವಾಗ ತನಕನೂ ನಮ್ಗೆ ಏನಾಗುತ್ತೆ, ಟ್ರಾನ್ಸಿಸ್ಟರ್ ಬಂದು ರಿವರ್ಸ್ ಬಯಾಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇವಾಗ ಮುಂದೆ ಏನಾಗುತ್ತೆ, ಎಮಿಟರ್ ವೋಲ್ಟೇಜ್ ನಾವು ಜಾಸ್ತಿ ಮಾಡಿದವಾಗ ಅನ್ನೋದನ್ನ ನೋಡೋಣ. When the emitter voltage exceeds the voltage present on the base, the term transistor will be changed into forward bias state and the holes will start to reach the base 1 region by crossing the emitter junction. ಇವಾಗ ಯಾವಾಗಾದ್ರೆ ನಮಗೆ ಇಲ್ಲಿ ಎಮಿಟರ್ ಜಂಕ್ಷನ್ ಅಲ್ಲಿ ನಾವು ಅಪ್ಲೈ ಮಾಡಿರುವಂತಹ ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗಿದ್ದವಾಗ ಏನಾಗತ್ತೆ, ಟ್ರಾನ್ಸಿಸ್ಟರ್ ಟ್ರಿಗರ್ ಆಗುತ್ತೆ. ಅಥವಾ ಫಾರ್ವರ್ಡ್ ಬಯಾಸ್ ಕಂಡೀಷನ್ಗೆ ಬೇಸ್ ಅಲ್ಲಿ ನಾವು ಅಪ್ಲೈ ಮಾಡಿರೋ ವೋಲ್ಟೇಜ್ಗಿಂತ ಎಮಿಟರ್ ವೋಲ್ಟೇಜ್ ನಮಗೆ ಇನ್ಕ್ರೀಸ್ ಮಾಡಿದವಾಗ ಫಾರ್ವರ್ಡ್ ಬಯಾಸ್ ಸ್ಟೇಟ್ಗೆ ಹೋಗುತ್ತೆ ಟ್ರಾನ್ಸಿಸ್ಟರ್. ಆವಾಗ ಬೇಸ್ 2 ಇಂದ ಎಮಿಟರ್ ರೀಸನ್ ಅನ್ನ ಕ್ರಾಸ್ ಮಾಡಿಕೊಂಡು ಬೇಸ್ 1 ಹತ್ರ ಹೋಲ್ಸ್ ಬಂದು ಸೇರ್ತಾ ಇರ್ತವೆ. ಅಂದ್ರೆ ಕರೆಂಟ್ ಕಂಡಕ್ಷನ್ ಫ್ರೀ ಆಗಿ ಆಗತ್ತೆ ಅಂತ ಅರ್ಥ. Start to reach the base 1 region by crossing the emitter junction. So in this way the conduction of emitter current will start and effective resistance of the junction will be reduced. So emitter ಬೇಸ್ 1 ಬೇಸ್ 2 ಜಂಕ್ಷನ್ ನಮಗೆ ಎಷ್ಟು ರೆಸಿಸ್ಟೆನ್ಸ್ ಇರುತ್ತೆ, 5000 ಇಂದ ಹಿಡಿದು 10,000 ಓಮ್ಸ್ ತನಕ ಇರುತ್ತೆ. ಆದರೆ ಈ ರೀತಿ ನಾವು ಎಮಿಟರ್ ವೋಲ್ಟೇಜ್ ಅನ್ನ ಎಕ್ಸೀಡ್ ಮಾಡೋದ್ರ ಮುಖಾಂತರ ಫಾರ್ವರ್ಡ್ ಬಯಾಸ್ ಸ್ಟೇಟ್ಗೆ ಟ್ರಾನ್ಸಿಸ್ಟರ್ ನ ತಗೊಂಡು ಹೋಗಿದ್ದವಾಗ ಏನಾಗುತ್ತೆ, ಕಂಡಕ್ಷನ್ ಆಫ್ ಎಮಿಟರ್ ಕರೆಂಟ್ ಸ್ಟಾರ್ಟ್ ಆಗುತ್ತೆ. ಯಾವಾಗಾದ್ರೆ ಎಮಿಟರ್ ಕರೆಂಟ್ ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಈ ಎರಡು ಟರ್ಮಿನಲ್ಸ್ ಅಲ್ಲಿ ಇರುವಂತಹ ರೆಸಿಸ್ಟೆನ್ಸ್ ಏನಿದೆ ಬಹಳ ಕಡಿಮೆ ಆಗತ್ತೆ. ಈ ರೀತಿ ಕಡಿಮೆ ಆಗಿದವಾಗ ಏನಾಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಅ ರೈಸ್ ಇನ್ ಎಮಿಟರ್ ವೋಲ್ಟೇಜ್. ಹೆನ್ಸ್ ದ ಟ್ರಾನ್ಸಿಸ್ಟರ್ ವಿಲ್ ಶೋ ಅ ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಈ ರೀತಿ ನಮಗೆ ಏನಾಗುತ್ತೆ, ಜಂಕ್ಷನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋದ್ರ ಮುಖಾಂತರ ಎಮಿಟರ್ ವೋಲ್ಟೇಜ್ಗೆ ರೈಸ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಕಡಿಮೆ ಆದವಾಗ ಎಮಿಟರ್ ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಈ ರೀತಿ ಜಾಸ್ತಿ ಆಗೋದ್ರ ಮುಖಾಂತರ ನಮ್ಗೆ ಏನ್ ತೋರಿಸುತ್ತೆ, ಈ ಒಂದು ಟ್ರಾನ್ಸಿಸ್ಟರ್ ನೆಗೆಟಿವ್ ರೆಸಿಸ್ಟೆನ್ಸ್ ಅಲ್ಲೂ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತೋರಿಸುತ್ತೆ, ವರ್ಕಿಂಗ್ ಅನ್ನ ತೋರಿಸುತ್ತೆ ಅದು. ಸೊ ಈ ರೀತಿ ಒಂದು ಸಿಂಪಲ್ ಸರ್ಕ್ಯೂಟ್ ವರ್ಕ್ ಆಗುತ್ತೆ UJTದು. ಸೊ ಮುಂದೆ ನೋಡೋದಾದ್ರೆ ಅಡ್ವಾಂಟೇಜಸ್ ಏನೇನಿದೆ ಈ ಒಂದು ಟ್ರಾನ್ಸಿಸ್ಟರ್ದು, ಆಲ್ಮೋಸ್ಟ್ ಆಲ್ ನಾವು ಸ್ವಲ್ಪ ಅಡ್ವಾಂಟೇಜಸ್ ಅನ್ನ ನಾವು ಫಸ್ಟ್ಗೆ ಡಿಸ್ಕಸ್ ಮಾಡಿದ್ವಿ, ಅದು ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಲೋ ಕಾಸ್ಟ್ ಇದೆ, ಕಡಿಮೆ ಕಾಸ್ಟ್ ಅಲ್ಲಿ ಆಗುತ್ತೆ, ನೆಗೆಟಿವ್ ರೆಸಿಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸು ಇದೆ. ಓಕೆ, ರಿಕ್ವೈರ್ಸ್ ಲೋ ವ್ಯಾಲ್ಯೂ ಆಫ್ ಟ್ರಿಗರಿಂಗ್ ಕರೆಂಟ್, ಅದು ಫಾರ್ವರ್ಡ್ ಬಯಾಸಿಗೆ ಹೋಗೋದಕ್ಕೆ ಕಡಿಮೆ ಕರೆಂಟ್ ಬೇಕಾಗತ್ತೆ. ಸ್ಟೇಬಲ್ ಟ್ರಿಗರಿಂಗ್ ವೋಲ್ಟೇಜ್ ಇರುತ್ತೆ, ಅದು ಒಂದ್ಸತಿ ಟ್ರಿಗರ್ ಆದ್ಮೇಲೆ ಅದ್ರ ವೋಲ್ಟೇಜ್ ಸ್ಟೇಬಲ್ ಆಗಿರುತ್ತೆ. ಅಂಡ್ ಪವರ್ ಅಬ್ಸಾರ್ಬಿಂಗ್ ತುಂಬಾ ಕಡಿಮೆ ಇರುತ್ತೆ. ಇವೆಲ್ಲ ಒಂದು ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇವಾಗ ಅಪ್ಲಿಕೇಶನ್ಸ್ ಅನ್ನ ನೋಡೋಣ. ದ UJT ಟ್ರಾನ್ಸಿಸ್ಟರ್ ಯೂಸ್ಡ್ ಆಸ್ ರಿಲ್ಯಾಕ್ಸೇಷನ್ ಆಸಿಲೇಟರ್. ರಿಲ್ಯಾಕ್ಸೇಷನ್ ಆಸಿಲೇಟರ್ ಆಗಿ UJT ಟ್ರಾನ್ಸಿಸ್ಟರ್ ಅನ್ನ ಬಳಕೆ ಮಾಡ್ತಾರೆ. ಹಾಗೂ ವೋಲ್ಟೇಜ್ ಡಿಟೆಕ್ಟರ್ ಆಗಿ ಯೂಸ್ ಮಾಡ್ತಾರೆ. ಹಾಗೂ
ಮೂರನೇದು ಸ್ವಿಚಿಂಗ್ ಪರ್ಪಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಹಾಗೂ SCR ಹಾಗೂ ಟ್ರಯಾಕ್ ಅನ್ನ ಟ್ರಿಗರ್ ಮಾಡೋದಕ್ಕೆ ಟ್ರಿಗರಿಂಗ್ ಡಿವೈಸ್ ಆಗಿ UJT ಯೂಸ್ ಮಾಡ್ಕೋತಾರೆ. ಸಿನ್ಸ್ SCRಗೆ ಟ್ರಯಾಕ್ಗೆ ಹೊರಗಡೆಯಿಂದ ನಾವು ಟ್ರಿಗರಿಂಗ್ ವೋಲ್ಟೇಜ್ ಅಪ್ಲೈ ಮಾಡಬೇಕಾಗತ್ತೆ. ಆ ವೋಲ್ಟೇಜ್ ಅನ್ನ ನಮಗೆ ಈ ಸ್ವಿಚ್ UJT ಮುಖಾಂತರ ಟ್ರಿಗರಿಂಗ್ ಡಿವೈಸ್ ಆಗಿ ಇದನ್ನ UJT ಯೂಸ್ ಮಾಡೋದ್ರ ಮುಖಾಂತರ SCRಗೆ ಮತ್ತೆ ಟ್ರಯಾಕ್ಗೆ ವೋಲ್ಟೇಜ್ ಅನ್ನು ಸಪ್ಲೈ ಮಾಡ್ತಾರೆ. ಹಾಗೂ is used as phase control circuit ಆಗಿ ಯೂಸ್ ಮಾಡ್ತಾರೆ. ಟೈಮಿಂಗ್ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸಾ ಟೂತ್ ಜನರೇಟರ್ ಅಲ್ಲಿ ಯೂಸ್ ಮಾಡ್ತಾರೆ. ಇವಾಗ ನಮ್ಗೇನು ಫಂಕ್ಷನ್ಸ್ ಜನರೇಟರ್ಸ್ ಇರ್ತವೆ, ಅದರಲ್ಲಿ ಸಾ ಟೂತ್ ಜನರೇಟರ್ನು ಇರುತ್ತೆ. ಅದರಲ್ಲಿ ನಮ್ಗೆ UJT ಯೂಸ್ ಮಾಡ್ತಾರೆ. ಸಾ ಟೂತ್ ಜನರೇಟ್ ಮಾಡೋದಕ್ಕೆ UJT ಯೂಸ್ ಮಾಡ್ತಾರೆ. ಅಂದ್ರೆ ಪರ್ಟಿಕ್ಯುಲರ್ಲಿ ಸಾ ಟೂತ್ ಸಿಗ್ನಲ್ ಅನ್ನ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹಾಗೂ UJT ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಮೆಜರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟಿದೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೂ UJT ಯೂಸ್ ಮಾಡ್ತಾರೆ. ಸೊ ಇಷ್ಟೆಲ್ಲ UJTದು ಅಪ್ಲಿಕೇಶನ್ಸ್ ಇದೆ. ಸೊ ಈ ಒಂದು ವಿಡಿಯೋ ಅಲ್ಲಿ ಇಷ್ಟು ಇದೆ. ಮುಂದಿನ ವಿಡಿಯೋಲಿ ನಾವು ಮಾಸ್ಫೆಟ್, ಅದರ ಡಿಫ್ರೆಂಟ್ ಟೈಪ್ಸ್, ಅದರೆಲ್ಲದ್ರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಏನೇನು ನಿಮ್ಗೆ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.